ಮಾಣೇಸರ್ನಲ್ಲಿ ವಾಸ್ತು ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಹಮಾನ್. ಕಾರು ತಯಾರಿಕಾ ಘಟಕದಲ್ಲಿ ನಡೆಯಿತು ಗದ್ದಲ. ಮಾರುತಿ ತಯಾರಿಕಾ ಘಟಕ ಬಂದ್. ಮಾಣೇಸರ್ನ ಘಟಕದಲ್ಲೇ ಇರೋ ದೋಷವಾದರೂ ಏನೋ. ಈ ಘಟಕಕ್ಕೆ ಭೇಟಿ ನೀಡಿದ್ದ ದೈವಜ್ಞ ಸೋಮಯಾಜಿ. ಇದೇ ಹೊತ್ತಿನ ವಿಶೇಷ. ಮಾಣೇಸರ್ನಲ್ಲಿ ವಾಸ್ತು ಮಂತ್ರ. ಹರಿಯಾಣದ ಮಾಣೇಸರ್ನಲ್ಲಿರುವಂತಹ ಮಾರುತಿ ಕಾರು ತಯಾರಿಕಾ ಘಟಕದಲ್ಲಿ ಉಂಟಾಗಿದ್ದ ಅಗ್ನಿ ಅನಾಹುತದ ಬಳಿಕ ಈ ಸ್ಥಳಕ್ಕೆ ಖ್ಯಾತ ಜ್ಯೋತಿಷಿ ಹಾಗೂ ವಾಸ್ತುತಜ್ಞ ದೈವಜ್ಞ ಸೋಮಯಾಜಿಯವರು ಭೇಟಿ ಕೊಟ್ಟು ಬಂದಿದ್ದಾರೆ. ಈ ಹಿಂದೆ ವಿವಿಧ ಬೇಡಿಕೆಗಳಿಗಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸ್ತಾ ಇದ್ರು. ಈ ವೇಳೆ ಗದ್ದಲ ಉಂಟಾಗಿ ಲಾಠಿ ಪ್ರಹಾರ ಕೂಡ ನಡೆದಿತ್ತು. ಇದರಿಂದಾಗಿ ರೊಚ್ಚಿಗೆದ್ದಿದ್ದಂತಹ ಕಾರ್ಮಿಕರು ಈ ಘಟಕಕ್ಕೆ ಬೆಂಕಿ ಕೂಡ ಹಚ್ಚಿದ್ರು. ಈ ವೇಳೆ ಎಚ್ಆರ್ ಮ್ಯಾನೇಜರ್ ಒಬ್ಬರನ್ನ ಅವನೀಶ್ ಕುಮಾರ್ ಅನ್ನೋರನ್ನ ಸಜೀವವಾಗಿ ದಹನ ಮಾಡಿದ್ರು. ಅಲ್ಲದೆ 40 ಮಂದಿ ಇದರಲ್ಲಿ ಗಾಯಗೊಂಡಿದ್ರು. ಜೊತೆಗೆ ಘಟಕಕ್ಕೆ ತೀವ್ರವಾದ ಹಾನಿ ಕೂಡ ಉಂಟಾಗಿತ್ತು. ಇದಕ್ಕೆಲ್ಲ ಇಲ್ಲಿನ ವಾಸ್ತು ದೋಷವೇ ಕಾರಣ ಅಂತ ಹೇಳಲಾಗ್ತಿತ್ತು. ಹೀಗಾಗಿ ಈ ಘಟಕಕ್ಕೆ ದೈವಜ್ಞ ಸೋಮಯಾಜಿ ಭೇಟಿ ನೀಡಿ ವಾಸ್ತು ದೋಷ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರ ಸೂಚಿಸಿದ್ದಾರೆ. ಸೊ ಈ ದೃಶ್ಯಗಳನ್ನು ತಾವು ಗಮನಿಸಬಹುದು. ಮಾರುತಿ ತಯಾರಿಕಾ ಘಟಕ ಇದು, ಕಾರುಗಳ ತಯಾರಿಕಾ ಘಟಕ. ಇದಕ್ಕಿಂತ ಮುಂಚೆ ಇನ್ನೊಂದು ಘಟಕ ಬಹುಶಃ ನಿಮಗೆಲ್ಲರಿಗೂ ಕೂಡ ನೆನಪಿರಬಹುದು. ಅದು ಗುರ್ಗಾವ್ನಲ್ಲಿರುವಂತಹ ಒಂದು ಘಟಕ. ಇದು ಸುಮಾರು ಒಂದು 30 ವರ್ಷ ಹಳೆಯ ಒಂದು ಘಟಕ. ಇದು ಎರಡನೇ ಘಟಕ ಮಾರುತಿ ಅವರು ಅಂದ್ರೆ ಸ್ಥಾಪಿಸಿರುವಂತದ್ದು. ಇಲ್ಲಿ ಮಾರುತಿ ಕಾರ್ಗಳನ್ನ ತಯಾರಿಕೆ ಮಾಡಲಾಗ್ತಾ ಇದೆ. ಆದರೆ ಈ ಘಟಕದಲ್ಲಿ ಇದಕ್ಕಿದ್ದಂತೆ ಅಲ್ಲಿನ ಸಿಬ್ಬಂದಿ ರೊಚ್ಚಿಗೆದ್ದಿದ್ರು. ಅದಾದ ನಂತರ ಇಲ್ಲಿರುವಂತಹ ಎಚ್ಆರ್ ಮ್ಯಾನೇಜರ್ ಒಬ್ಬರನ್ನ ಸಜೀವವಾಗಿ ಕೂಡ ದಹನ ಮಾಡಿದ್ರು. ಅಷ್ಟೇ ಅಲ್ಲ, ಅಲ್ಲಿ ತಯಾರಿ ಮಾಡಿ ನಿಂತಿದ್ದಂತಹ ಒಂದು ಕಾರ್ಗಳನ್ನ ಕೂಡ ಜಖಂಗೊಳಿಸಿ ಅಲ್ಲಿ ಸಾಕಷ್ಟು ಒಂದು ದಾಂಧಲೆಯನ್ನ ಅಲ್ಲಿನ ಕಾರ್ಮಿಕರು ನಡೆಸಿದ್ರು. ಅಷ್ಟೇ ಅಲ್ಲ, ಸುಮಾರು 40ಕ್ಕೂ ಹೆಚ್ಚು ಜನರನ್ನ ಗಾಯಗೊಳಿಸಿದ್ರು. ಹೀಗಾಗಿ ಈ ಒಂದು ಘಟಕ ಈಗ ಕಾರ್ಯವನ್ನ ನಿಲ್ಲಿಸಿದೆ. ಇಲ್ಲಿ ಯಾವುದೇ ರೀತಿಯಾದಂತಹ ತಯಾರಿಕೆ ಈಗ ನಡೀತಾ ಇಲ್ಲ. ಇಲ್ಲಿ ಪ್ರಮುಖವಾಗಿ ವಾಸ್ತು ದೋಷ ಇದಕ್ಕೆ ಕಾರಣ ಅನ್ನುವಂಥದ್ದನ್ನ ಅರಿತಿರುವಂತಹ ಇಲ್ಲಿನ ಅಧಿಕಾರಿಗಳು ದೈವಜ್ಞ ಸೋಮಯಾಜಿ ಅವರನ್ನ ಇಲ್ಲಿಗೆ ಕರೆಸಿಕೊಂಡಿದ್ರು. ದೈವಜ್ಞ ಸೋಮಯಾಜಿ ಅವರು ಅಲ್ಲಿಗೆ ಸ್ಥಳಕ್ಕೆ ಹೋಗಿ ವಾಸ್ತು ದೋಷ ಏನಿದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿ ಅದಕ್ಕೆ ಪರಿಹಾರವನ್ನ ಕೂಡ ಸೂಚಿಸಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಇವತ್ತು ನಮ್ಮ ಜೊತೆಗೆ ದೈವಜ್ಞ ಸೋಮಯಾಜಿ ಅವರಿದ್ದಾರೆ. ನಮಸ್ತೆ ಸೋಮಯಾಜಿ ಅವರು. ನಮಸ್ತೆ ಸರ್. ಸೋಮಯಾಜಿ ಅವರೇ, ನೀವು ಅಲ್ಲಿಗೆ ಹೋಗಿ ಬಂದಾಗ ಅಲ್ಲಿ ಏನು ವಾಸ್ತುದೋಷ ಪ್ರಮುಖವಾಗಿ ನಿಮಗೆ ಎದ್ದು ಕಾಣಿಸ್ತು? ಯಾಕೆ ಇಷ್ಟೆಲ್ಲ ಘಟನೆಗಳಲ್ಲಾಯಿತು ಅಂತ? ಓಂ ಶ್ರೀ ಗುರುಭ್ಯೋ ನಮಃ. ವಾಸ್ತೋ ಅಶ್ಪತೆ ಪ್ರತಿಜಾನೆ ಹಸ್ಮಾನ್ ಸ್ವಾವೀಶೋ ಅನಮೀವೋ ಭವಾನಃ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ಹರಿ ಓಂ. ನಮಸ್ಕಾರ. ವಾಸ್ತು ದೋಷಕ್ಕೆ ಸಂಬಂಧಪಟ್ಟ ಹಾಗೆ ಮಾರುತಿ ಕಂಪನಿಯವರು ಕೆಲವು ದಿವಸಗಳ ಕೆಳಗೆ ನನ್ನನ್ನು ಅಲ್ಲಿ ಬಂದು ಭೇಟಿ ಮಾಡಿ, ಅಲ್ಲಿ ಭೇಟಿ ಕೊಟ್ಟು ನನ್ನಿಂದ ಸ್ವಲ್ಪ ಸಲಹೆ ಸಹಕಾರ ಬೇಕು ಅಂತ ಕೇಳಿಕೊಂಡ್ರು. ನನ್ನ ಬೇರೆ ಬೇರೆ ಚಟುವಟಿಕೆ ಇದ್ದಿದ್ದರಿಂದ ಅಲ್ಲಿ ಹೋಗ್ಲಿಕ್ಕೆ ಸಮಯ ಆಗಿರಲಿಲ್ಲ. ನಿನ್ನೆ ಅಲ್ಲಿ ಭೇಟಿ ಕೊಟ್ಟು ಕುಲಂಕುಷವಾಗಿ ಆ ಜಾಗವನ್ನೆಲ್ಲ ಪರೀಕ್ಷೆ ಮಾಡಿದೆ. ಅದು ಸುಮಾರು ಒಂದು 600 ಎಕರೆಷ್ಟು ಜಾಗದಲ್ಲಿ ಬಹಳ ಭವ್ಯವಾಗಿ ಕಟ್ಟಿರ್ತಕ್ಕಂತಹ ಒಂದು ಕಾರು ತಯಾರಿಕಾ ಘಟಕ. ಮಾರುತಿಯವರ ಎರಡನೇ ಘಟಕ ಅದು. ಮೊದಲನೇದು ತಾವಾಗಲೇ ಹೇಳಿದ ಹಾಗೆ ಗುರ್ಗಾವ್ನಲ್ಲಿದೆ. ಇದು ಗುರ್ಗಾವ್ನಿಂದ ಸುಮಾರು ಒಂದು 15-20 ಕಿಲೋಮೀಟರ್ ಮುಂದೆ ಮಾನೇಸರ್ ಅಂತ ಹರಿಯಾಣ ರಾಜ್ಯದೊಳಗೆ ಬರ್ತಕ್ಕಂಥ ಘಟಕ. ಅಲ್ಲಿ ಒಂದು 600 ಎಕರೆ ಜಾಗದಲ್ಲಿರ್ತಕ್ಕಂಥ ಈ ಘಟಕದಲ್ಲಿ ಸಾಕಷ್ಟು ವಾಸ್ತು ದೋಷ ಇದೆ. ಭೂಮಿಯಲ್ಲೂ ಕೂಡ ಮುಖ್ಯವಾಗಿ ದೋಷ ಇದೆ. ಅಲ್ಲಿ ಒಂದಿಷ್ಟು ಭಾಗ 600 ಎಕರೆ ಜಾಗದಲ್ಲಿ ಮುಂಚೆ ಅದು ಬರಿಲ್ ಗ್ರೌಂಡ್ ಆಗಿತ್ತು, ಸ್ಮಶಾನ ಭೂಮಿ, ಹಿಂದೂ ರುದ್ರಭೂಮಿ. ಇನ್ನೊಂದು ತುದಿಯಲ್ಲಿ ಇಸ್ಲಾಂರ ರುದ್ರಭೂಮಿ ಎರಡೂ ಅಲ್ಲಿತ್ತು. ಮತ್ತೆ ಕೆಲವು ಸಣ್ಣ ಪುಟ್ಟ ದೇವಸ್ಥಾನಗಳಿದ್ವು ಅಲ್ಲಿ, ಒಂದು 3 ದೇವಸ್ಥಾನ. ಅದನ್ನ ಎಲ್ಲದನ್ನು ಅವ್ರು ಇಗ್ನೋರ್ ಮಾಡಿ, ಕೆಲವು ಸಮಾಧಿಗಳಿದ್ವು, ಅದನ್ನೆಲ್ಲ ಬುಲ್ಡೋಸ್ ಮಾಡಿ ಅವ್ರನ್ನ ಕ್ಲೀನ್ ಫೀಲ್ಡ್ ಮಾಡಿ ಅದರಲ್ಲಿ ಫ್ಯಾಕ್ಟ್ರಿ ಕಟ್ಟೋದಕ್ಕೆ ಹೊರಟರು. ಅವ್ರಿಗೆ ಪ್ರಾರಂಭದಲ್ಲೇ ಕೆಲವಷ್ಟು ವಿಘ್ನಗಳು ಶುರುವಾಯ್ತಲ್ಲಿ. ಸುಮಾರು 4 ಜನ ಕಟ್ಟಡ ಕಷ್ಟ ಸಂದರ್ಭದಲ್ಲೇ ಸತ್ತು ಹೋದ್ರು. ಅದರಲ್ಲಿ ಒಂದು ಚಿಕ್ಕ ಮಗು ಕೂಡ, ಅದು ನೀರಿನ ತೊಟ್ಟಿ ಒಳಗಡೆ ಬಿದ್ದು ಅಲ್ಲೇ ಸ್ಪಾಟ್ ಡೆತ್ತು. ಇನ್ನು 3 ಜನನು ಸ್ಪಾಟ್ ಡೆತ್ತು, ಒಂದಾದ್ಕೊಳ್ಳೊಂದು. ಆಗ್ಲೂ ಕೂಡ ಅವರು ಈ ಸಮಸ್ಯೆಗಳನ್ನ ಗಂಭೀರವಾಗಿ ತಗೊಳ್ಳಿಲ್ಲ. ಒಂದು ಭಾಗದ ಕಟ್ಟಡ ಪೂರ್ಣ ಮಾಡಿ ಪ್ರೊಡಕ್ಷನ್ ಶುರು ಮಾಡಿದ್ರು. ಫಸ್ಟ್ ಒಂದು 2-3 ವರ್ಷ ತಕ್ಕಮಟ್ಟಿಗೆ ಚೆನ್ನಾಗಿ ನಡೆಸ್ಕೊಂಡ್ರು. ಈ ಕಟ್ಟಡ, ಈ ಒಂದು ಪ್ಲಾಂಟ್ ಏನಿದೆ ಸುಮಾರು ಒಂದು 6-7 ವರ್ಷ ಹೊಸ್ತು, ಅದಕ್ಕಿಂತಲೂ ಹಳೆಯದೇನಲ್ಲ ಅದು. ಅದರ ನಂತರದಲ್ಲಿ ಅದರ ಎಕ್ಸ್ಟೆನ್ಷನ್ ಆಗಿ ಬಿ ವಿಭಾಗ ಅಂತ ಮಾಡಿದ್ರು. ಆ ಬಿ ವಿಭಾಗ ಶುರು ಮಾಡೋ ಹೊತ್ತಿಗೆ ತುಂಬಾ ಸಮಸ್ಯೆಗಳವರಿಗೆ ಜಾಸ್ತಿ ಬಂತು. ಕಾರ್ಮಿಕರಿಂದ ತೊಂದರೆ ಬಂತು, ಕಟ್ಟಡಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಬಂತು, ಯಂತ್ರಗಳಿಂದ ತೊಂದರೆಗಳು ಬಂತು. ಆದರೂ ಕೂಡ ಈ ವಾಸ್ತು ದೋಷ ಅನ್ನೋದ್ರ ಬಗ್ಗೆ ಅವ್ರು ಗಮನ ಕೊಡದೇನೆ ಅವ್ರ ಕೆಲಸ ಮುಂದುವರಿಸಿಕೊಂಡ್ರು.
ಅದು ಮುಂದುವರಿಸ್ಕೊಳ್ತಾ ಇದ್ದ ಹಾಗೇನೆ ಒಂದು 2 ತಿಂಗಳು ಹೋದ ವರ್ಷ ಒಂದೂವರೆ ವರ್ಷ ಕೆಳಗೆ ಒಂದು 2-3 ಸಾರಿ ಕಾರ್ಮಿಕರದ್ದು ಅಶಾಂತಿ ಅಸಹಕಾರ ಉಂಟಾಗಿ ಒಂದು ಸಾರಿಗೆ ಒಂದು 2 ತಿಂಗಳಿಗಷ್ಟು ಕಾಲ ಬಂದ್ ಮಾಡಿದ್ರು, ಅದನ್ನ ಪ್ರೊಡಕ್ಷನ್ ನಿಲ್ಲಿಸಿದ್ರು. ಮತ್ತೆ ಒಂದು 10-15 ದಿವಸದ್ದು 2 ಸಾರಿ ಆ ಥರ ಘಟನೆಗಳು ನಡೀತು. ಅದನ್ನೆಲ್ಲದನ್ನು ಅವ್ರು ಇಗ್ನೋರ್ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾನೆ ಇದ್ರು. ಕಳೆದ ಒಂದು 8-10-12 ದಿವಸದ ಕೆಳಗೆ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಒಂದು ಗಲಾಟೆಯಾಗಿ ಒಬ್ಬ ದೊಡ್ಡ ಅಧಿಕಾರಿ, ಮಾನವ ಸಂಪನ್ಮೂಲ ವಿಭಾಗದ ಅಧಿಕಾರಿ, ಅವರು ಆ ಗಲಾಟೆನಲ್ಲಿ ಸಜೀವವಾಗಿ ಅವ್ರನ್ನ ಸುಟ್ಟು ಹಾಕ್ಬಿಟ್ರು ಅಲ್ಲಿರ್ತಕ್ಕಂಥ ಕಾರ್ಮಿಕರ ಅಶಾಂತಿ ಒಳಗಡೆ. ಜೊತೆಗೆ ಸುಮಾರೊಂದು 80-100 ಜನ ಅಲ್ಲಿಯ ಅಧಿಕಾರಿಗಳು, ಇತರೆ ಕಚೇರಿ ಸಿಬ್ಬಂದಿ ಸಾಕಷ್ಟು ಹೊಡೆತ ತಿಂದು ಕೈಕಾಲು ಮುರ್ಕೊಂಡು ಇಂಟೆನ್ಸಿವ್ ಕೇರ್ನಲ್ಲಿರುವಂಥ ಪರಿಸ್ಥಿತಿಗಳೆಲ್ಲ ಬಂತು. ಫ್ಯಾಕ್ಟ್ರಿ ಅವರು ಲಾಕ್ಔಟ್ ಮಾಡಲೇಬೇಕಾದ ಅನಿವಾರ್ಯತೆ ಬಂತು. ಫ್ಯಾಕ್ಟ್ರಿಗೂ ಸಾಕಷ್ಟು ಹಾನಿ ಆಯಿತು. ಮತ್ತು ಅಲ್ಲಿ ಮುಂದ್ಗಡೆ ನಿಲ್ಲಿಸಿರ್ತಕ್ಕಂಥ ಸಾಕಷ್ಟು ಕಾರುಗಳು, ಅಧಿಕಾರಿಗಳ ಕಾರು, ಆಫೀಸ್ ಕಚೇರಿ, ಕಂಪ್ಯೂಟರು, ಇದನ್ನೆಲ್ಲದನ್ನು ನಾಶ ಮಾಡಿ ಹಾಕ್ಬಿಟ್ರು. ಅದಕ್ಕೆ ಬೇರೆ ಬೇರೆ ಕಾರಣಗಳು, ಅವರದ್ದೇ ಆದಂಥ ಕಾರ್ಮಿಕರ ಬೇಡಿಕೆಗಳು, ಅದು ಇದು ಅಂತ ಒಟ್ಟಿದ್ದಾರೆ ಮೇಲೆ ಅಶಾಂತಿ ದೊಡ್ಡ ಮಟ್ಟದಲ್ಲಾಗಿ ಈಗ ಅದನ್ನು ಪ್ರೊಡಕ್ಷನ್ ನಿಲ್ಲಿಸಿ ಲಾಕ್ಔಟ್ ಮಾಡಬೇಕಾದ ಅನಿವಾರ್ಯತೆ ಬಂತು. ಆಗ ಅಲ್ಲಿರ್ತಕ್ಕಂಥ ಕೆಲವು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಲ್ಲಿ ಭೂದೋಷ ವಾಸ್ತುದೋಷ ಇರ್ಬೋದು, ಇದಕ್ಕೆ ತಜ್ಞರನ್ನು ಕರೆಸೋಣ ಅಂತ ಹೇಳಿ ನನಗೆ ಬರೋದಕ್ಕೆ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಒಂದು ವಾರದ ಕೆಳಗಡೆನೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ನಾನು ಸಮಯ ಕೊಡೋಕ್ಕಾಗಿರಲಿಲ್ಲ. ನಿನ್ನೆ ಅಲ್ಲಿ ಹೋಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿದಾಗ ನಾನು ಆಗಲೇ ಹೇಳಿದಂತಹ ದೋಷಗಳೆಲ್ಲ ಅಲ್ಲಿ ಗೋಚರಿಸ್ತು. ಮತ್ತು ಕಟ್ಟಡ ಕಟ್ಟೋದ್ರಲ್ಲೂ ಕೂಡ ಸಾಕಷ್ಟು ವಾಸ್ತುದೋಷಗಳಿದ್ದಾವೆ. ಅದನ್ನು ಯಾವ ಥರದಲ್ಲಿ ಸರಿ ಮಾಡ್ಬೋದು, ಸರಿ ಮಾಡೋದ್ರಿಂದ ಏನು ಅವರಿಗೆ ಮುಂದೆ ಲಾಭ, ಸರಿ ಮಾಡದೇ ಇದ್ರೆ ಏನು ಸಮಸ್ಯೆಗಳು ಅನ್ನೋದನ್ನು ಅವ್ರಿಗೆ ವಿವರಣೆ ಕೊಟ್ಟಿದ್ದೀನಿ. ಸೊ ಕಟ್ಟಡ ಕಟ್ಟಬೇಕಾದ್ರೆ ಯಾವ ಥರದ ಒಂದು ವಾಸ್ತುದೋಷವನ್ನ ನೀವು ನೋಡಿದ್ರೆ, ಯಾವ ಒಂದು ವಾಸ್ತು ಪ್ರಕಾರ ಅವ್ರು ಅಲ್ಲಿ ಭೂಶುದ್ಧಿ ಅಂತಕ್ಕಂಥದ್ದು ಅವ್ರು ಮಾಡ್ಕೊಳ್ಳಿಲ್ಲ. ಯಾವುದೇ ಒಂದು ಸ್ಥಳದಲ್ಲಿ ದೇವಸ್ಥಾನಗಳು, ಗ್ರಾಮ ದೇವತೆಗಳು 400-600 ವರ್ಷದಿಂದ ಇದ್ದಂತಹ ಸಣ್ಣ ಸಣ್ಣ ದೇವಸ್ಥಾನಗಳದು, ಬಹಳ ದೊಡ್ಡ ಕಟ್ಟಡ ಅಲ್ಲದಿದ್ರು ಕೂಡ 400-600 ವರ್ಷ ಪುರಾತನವಾದಂತಹ ಅಲ್ಲಿಯ ಸ್ಥಳೀಯ ಗ್ರಾಮಸ್ಥರು ನಂಬಿಕೊಂಡು ಬಂದಂತಹ ಸಣ್ಣ ಸಣ್ಣ ದೇವಾಲಯಗಳು ಒಂದು 3 ಇತ್ತು. ಅದರ ಜೊತೆಗೆ ಕೆಲವಷ್ಟು ಪೂರ್ವಿಕರ ಸಮಾಧಿಗಳು, ಒಬ್ಬ ದೇವತಾ ಮನುಷ್ಯನ ಒಂದು ಸಮಾಧಿ ಕೂಡ ಅಲ್ಲಿತ್ತು. ಅದರ ಜೊತೆಗೆ ಹಿಂದೂ ರುದ್ರಭೂಮಿ, ಮುಸ್ಲಿಮರ ರುದ್ರಭೂಮಿ ಎರಡೂ ಅಲ್ಲಿತ್ತು. ಅದನ್ನೆಲ್ಲ ತೆಗೆಯಬೇಕಾದ್ರೆ ಅದಕ್ಕೊಂದು ಸ್ಥಳ ಶುದ್ಧಿ, ಅಂತ ಸ್ಥಳ ಶುದ್ಧಿ ಅರ್ಥಂ ಅಂತ ಹೇಳಿ ಆ ಜಾಗವನ್ನು ನಾವು ಶುದ್ಧಿ ಮಾಡಿ ಅಲ್ಲಿರ್ತಕ್ಕಂಥ ದೇವಸ್ಥಾನ ರೀಲೊಕೇಟ್ ಮಾಡಬೇಕಾಗಿತ್ತು ಗೌರವಪೂರ್ಣವಾಗಿ. ಆ ಸಮಾಧಿಗಳಿಗೆ ಮತ್ತು ಇತರ ರುದ್ರಭೂಮಿಗಳಿಗೆ ಯಾವುದೋ ಒಂದು ಹೊರಭಾಗದಲ್ಲಿರೋ ಒಂದು ಜಾಗ ಕೊಟ್ಟು ಅದನ್ನೆಲ್ಲ ಒಂದು ಶುದ್ಧೀಕರಣ ಮಾಡಬೇಕಾಗಿತ್ತು, ಸ್ವಚ್ಛತೆ ಮಾಡತಕ್ಕಂಥದ್ದು. ಅಲ್ಲಿ ಆ ಭೂಶುದ್ಧಿ ಅಂತ, ಆ ಮದರ್ ಅರ್ಥನಲ್ಲಿ ಭೂತಾಯಿಯಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಅವ್ರು ತಂದ್ಕೊಳ್ಬೇಕಾಗಿತ್ತು. ಅದನ್ನ ಯಾವುದನ್ನು ಮಾಡದೇನೆ ಬುಲ್ಡೋಸರ್ ಯಂತ್ರದಿಂದ ಅದನ್ನೇನು ಮಾಡಿಬಿಟ್ರು, ಎಲ್ಲ ಕಿತ್ತ ಕಡೆ ಡಬ್ರಿ ಆಗಿ ಬಿಸಾಕ್ಸ್ಬಿಟ್ರು. ಅದನ್ನೆಲ್ಲ ಮಾಡಿಬಿಟ್ಟು ಅವ್ರ ಪಾಟಿಗೆ ಅವ್ರು ಕನ್ಸ್ಟ್ರಕ್ಷನ್ ಶುರು ಮಾಡಿಕೊಂಡ್ರು. ಆ ಎನರ್ಜಿ ಏನಿತ್ತು, ನೆಗೆಟಿವ್ ಎನರ್ಜಿ, ಅದಲ್ಲಿ ಹಾಗೆ ಉಳ್ಕೊಳ್ತು. ಆಮೇಲೆ ಅದು ಉಳ್ಕೊಂಡಿದ್ದಕ್ಕೆ ಅಲ್ಲಿ 3-4 ಡೆತ್ ಆಯಿತು. ಆ ಡೆತ್ ಆಗಿದ್ದು ಸೋಲ್ ಕೂಡ ಅಲ್ಲಿಂದ ಆನರಬಲ್ ಆಗಿ ಅವ್ರು ಕಳಿಸ್ಲಿಲ್ಲ. ಡೆಡ್ ಬಾಡಿನ ಕ್ಲಿಯರ್ ಮಾಡಿದ್ರು, ಅವ್ರಿಗೇನೋ ಕಾಂಪನ್ಸೇಷನ್ ಯಾರು ಕೊಟ್ಟಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಆದರೆ ಆ ಒಂದು ಅಲ್ಲಿ ಸತ್ತೋದಾಗ ಆ ಆತ್ಮ ಏನಿದೆ ಅದು ಅಲ್ಲಿಂದ ಆಚೆ ಹೋಗೋದಕ್ಕೆ ಅವಕಾಶ ಆಗಲಿಲ್ಲ, ಕೊಡಲಿಲ್ಲ. ಅದನ್ನ ಆನರಬಲ್ ಆಗಿ ಅವರು ಅದಕ್ಕೆ ಬೇಕಾದಂಥ ಸಂಸ್ಕಾರಗಳನ್ನು ಮಾಡಲಿಲ್ಲ. ಆ ಒಂದು ನೆಗೆಟಿವ್ ಫೀಲಿಂಗು, ನೆಗೆಟಿವ್ ಎನರ್ಜಿ ಅಲ್ಲೇ ಉಳ್ಕೊಂಡಿತ್ತು. ಈಗ ಅಲ್ಲಿ ಯಾರೇ ಹೋದ್ರೂ, ಅಧಿಕಾರಿಗಳಿರ್ಬೋದು, ಕಾರ್ಮಿಕರಿರ್ಬೋದು, ವೆಂಡರ್ಸ್ ಇರ್ಬೋದು, ಅಥವಾ ಇತರೆ ಸಪ್ಲೈಯರ್ಸ್ ಆಗ್ಬೋದು, ಇನ್ಯಾವುದೇ ಟೆಂಪ್ರವರಿ ವರ್ಕರ್ಸ್ ಆಗ್ಬೋದು, ಅಲ್ಲಿ ಹೋದಾಗ ನೆಗೆಟಿವ್ ಥಾಟ್ಸು, ನೆಗೆಟಿವ್ ಫೀಲಿಂಗು, ಪಾಸಿಟಿವ್ ಎನರ್ಜಿ ಅಲ್ಲಿ ಬರೋದಿಲ್ಲ. ಯಾವಾಗಲೂ ಕೆಟ್ಟದಾಗೆ ಡಿಸ್ಟ್ರಕ್ಟಿವ್ ಮೈಂಡು, ಡಿಸ್ಟ್ರಕ್ಟಿವ್ ಮೂಡು, ಎಜಿಟೇಷನ್ಸು, ರೆಸ್ಟ್ಲೆಸ್ನೆಸ್ಸು, ಮತ್ತು ಅಲ್ಲಿ ನೋ ಪಾಸಿಟಿವ್ ಥಿಂಕಿಂಗ್, ಅಲ್ಲಿ ನೆಗೆಟಿವ್ ಥಿಂಕಿಂಗು, ಈ ಥರದ್ದೇ ಅಲ್ಲಿ ಅಗ್ರಿವೇಟ್ ಆಗ್ತಾ ಇರುತ್ತೆ. ಅಲ್ಲಿ ಸದಾ ಕೆಲಸ ಮಾಡ್ತಾ ಇರತಕ್ಕಂತಹ ಕಾರ್ಮಿಕರು, ಒಂದು 6-10 ಗಂಟೆಗಳ ಕಾಲ ವಾತಾವರಣದಲ್ಲಿ ಇದ್ದಂಥ ಕಾರ್ಮಿಕರಿಗೆ ಎಲ್ಲದಕ್ಕೂ ಒಂದು ಅಸಮಾಧಾನ ಬರ್ತಕ್ಕಂಥದ್ದು. ಬರೀ ಕಾರ್ಮಿಕರಲ್ಲಿ ಅಸಮಾಧಾನ ಇರಲಿಲ್ಲ, ಮ್ಯಾನೇಜ್ಮೆಂಟ್ನವರಲ್ಲೂ, ಮ್ಯಾನೇಜ್ಮೆಂಟ್ ಸ್ಟಾಫ್ ಅಂತ ಏನು ಕರೀತೀರಾ, ಮ್ಯಾನೇಜರ್ಸು ಅಥವಾ ಇತರೆ ಕ್ಲರಿಕಲ್ ಸ್ಟಾಫು, ಮ್ಯಾನೇಜರಿಯಲ್ ಸ್ಟಾಫು, ಅವರುಗಳಲ್ಲೂ ಅವರದ್ದೇ ಆದ ಒಂದು ಅಸಮಾಧಾನ ಇತ್ತು. ಬಟ್ ಅವರು ಅದಕ್ಕೆ ಲಾಠಿ ಕೈಗೆತ್ಕೊಳ್ಳೆ, ಬಂದೂಕು ಕೈಗೆತ್ಕೊಳ್ಳೋದೇನೆ, ಅವರು ಹಾಗೇನೆ ಒಂದಿಷ್ಟು ಅವರದ್ದೇ ಆದ ಒಂದು ಪ್ರೊಟೆಸ್ಟು ಅಥವಾ ಅನ್ಹ್ಯಾಪಿನೆಸ್ ಇತ್ತು, ಮತ್ತು ಅಲ್ಲಿ ಕೆಲಸ ಮಾಡೋಕ್ಕೆ ಮೂಡ್ ಬರದೇ ಇದ್ದಂಥದ್ದು ಇತ್ತು. ಬಟ್ ಅದು ಅಷ್ಟು ಹೊರಗಡೆ ಬಂದಿರಲಿಲ್ಲ. ಕಾರ್ಮಿಕರದ್ದು ಸಂಘಟನಾ ಶಕ್ತಿ ಜಾಸ್ತಿ ಇತ್ತು, ಅದು ಹೊರಗಡೆ ಬಂತು. ಹಾಗಾಗಿ ಅದು ತುಂಬ ದೊಡ್ಡ ಮಟ್ಟದಲ್ಲಿ ಅಗ್ರಿವೇಟ್ ಆಗಿಬಿಟ್ಟು ಇದು ಈ ಹಂತಕ್ಕೆ ಬಂದು ತಲುಪಿದೆ. ಅಂದ್ರೆ ಈಗ ಮೊದಲನೇ ಯೂನಿಟ್ ಸ್ಟಾರ್ಟ್ ಮಾಡಿದಾಗ ಈ ಥರದ ಏನು ಅಷ್ಟು ಪ್ರಾಬ್ಲಮ್ಸ್ ಇರಲಿಲ್ಲ. ಎರಡನೇ ಯೂನಿಟ್ ಸ್ಟಾರ್ಟ್ ಮಾಡಿದಾಗ ಇದು ಜಾಸ್ತಿ ಆಗ್ತಾ ಬಂತು. ಇದು ಹೇಗೆ ಅಂತ ಹೇಳಿ? ಇಲ್ಲ, ಮಾರುತಿಯವರ ಮೊದಲನೇ ಯೂನಿಟ್ ಇರತಕ್ಕಂಥದ್ದು ಗುರ್ಗಾಂವ್ ಅಂತಕ್ಕಂಥ ಈ ವಿಚಾರದಲ್ಲಿ ಈ ಇದರಲ್ಲೂ ಎರಡನೇ ಪ್ಲಾಂಟ್ ಅಲ್ಲ, ಮಾನೇಸರ್ ಪ್ಲಾಂಟ್ ಅಲ್ಲಿ, ಮಾನೇಸರ್ ಪ್ಲಾಂಟ್ 2 ಅದರಲ್ಲಿ A, B and C ಅಂತ 3 ವಿಂಗ್ ಮಾಡ್ಕೊಳ್ತಿದ್ದಾರೆ ಅವರು.
ಏನಲ್ಲಿ ಶುರು ಮಾಡಿದಾಗ ಅವರಲ್ಲಿ ಒಂದಿಷ್ಟು ಇತ್ತು, ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಒಂದು ಅದು ಆ ಮೂಮೆಂಟ್ ಅಲ್ಲೇ ಕನ್ಸ್ಟ್ರಕ್ಷನ್ ಅಲ್ಲಿ ಎಲ್ಲ ಅಲ್ಲಿ ಸತ್ತೋಗಿದ್ದವಾಗ್ಲೇನೆ ಸೂಚನೆ ಕೊಟ್ಟಿದ್ದು ತೊಂದರೆಗಳು ಬರುತ್ತೆ ಅಂತಕ್ಕಂಥ ಸೂಚನೆ ಬಂತು. ಅದನ್ನು ಅವ್ರು ಕರೆಕ್ಷನ್ ಅವಾಗ ಮಾಡ್ಕೊಳ್ಳಿಲ್ಲ. 1-2 ವರ್ಷದಲ್ಲೇ ಪ್ರಾಬ್ಲಮ್ಗಳೆಲ್ಲ ಶುರುವಾಯಿತು. ಈಗ ಮಾರುತಿ ಮಾನ್ಯಸರ್ ಘಟಕದಲ್ಲಿ ಪ್ರಾರಂಭದಿಂದಲೂ ಸಮಸ್ಯೆಗಳಿತ್ತು. ಈ ಸಮಸ್ಯೆ ಪ್ರಾರಂಭವಾಗಿ ಜಾಸ್ತಿ ದೊಡ್ಡ ಮಟ್ಟಕ್ಕೆ ಬಂದಿರತಕ್ಕಂಥದ್ದು ಸುಮಾರು 2 ವರ್ಷದಿಂದ 2-2.5 ವರ್ಷದಿಂದ ಅವರಲ್ಲಿ 2-3 ಸಾರಿ ಪ್ರೊಡಕ್ಷನ್ ಸ್ಟಾಪ್ ಆಗಿದೆ, ವರ್ಕರ್ ಸ್ಟ್ರೈಕ್ ಮಾಡಿದ್ದಾರೆ, ಅವರ ಗಲಾಟೆಗಳೆಲ್ಲ ಆಗಿದೆ, ಪೊಲೀಸ್ ಇಂಟರ್ಫಿಯರೆನ್ಸ್ ಆಗಿದೆ, ಆಫೀಸರ್ಸು ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಉದಾಹರಣೆಗಳೆಲ್ಲ ಇದಾವೆ. ಇಂಡಸ್ಟ್ರಿಯಲ್ ರಿಲೇಷನ್ ಅಂತ ಏನಿತ್ತು ಅದು ಬಹಳ ಕಡಿಮೆ ಇತ್ತು ಮುಂಚೆಯಿಂದಲೂ. ಅಲ್ಲಿ ಈ ಪ್ಲಾನ್ ಬಿ ನಲ್ಲಿ ಅದು ಆ ಜಾಗದಲ್ಲೇ ಸ್ಮಶಾನ ಇದ್ದಿದ್ದು, ಅಲ್ಲೇನೆ ಸ್ಮಶಾನ ಘಟಕ ಪ್ಲಾಂಟ್ ಬಿ ಬರ್ತಕ್ಕಂಥ ಜಾಗದಲ್ಲೇ ಸ್ಮಶಾನ ಇದ್ದಿದ್ದು ಕೂಡ. ಹಾಗಾಗಿ ಅವೆಲ್ಲ ಜಾಸ್ತಿ ಆಗಿದೆ ಅಲ್ಲಿ. ಸೊ ಈಗ ನೀವು ನೋಡಿರೋ ಹಾಗೆ ಅಲ್ಲೇನು ಕೆಲವೊಂದು ಸಮಸ್ಯೆಗಳಿವೆ ಅನ್ನುವಂಥದ್ದನ್ನ ನೀವು ಅವ್ರಿಗೆ ತಿಳಿಸಿದ್ರ, ಅದನ್ನ ಕರೆಕ್ಷನ್ ಮಾಡ್ಕೊಳ್ಳುವಂಥದ್ದು ಹೇಗೆ? ಈಗ ಅದನ್ನೆಲ್ಲವನ್ನು ಕೂಡ ನೆಲಸಮ ಮಾಡಿ ಮುಂಚಿಂದ ಮತ್ತೆ ಕಟ್ಟಬೇಕಾಗತ್ತಾ ಅಥವಾ ಯಾವ ರೀತಿ ಕರೆಕ್ಷನ್ಸ್? ಇಲ್ಲ, ಅದನ್ನ ನೆಲಸಮ ಮಾಡ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆಂದ್ರೆ 5,000-6,000 ಕೋಟಿ ರೂಪಾಯಿ, 5,000 to 6,000 crores, ಆಲ್ಮೋಸ್ಟ್ $1 billion ಅವರು ಅದರ ಮೇಲೆ ಖರ್ಚು ಮಾಡಿಬಿಟ್ಟಿದ್ದಾರೆ. ದೊಡ್ಡ ದೊಡ್ಡ ಕಟ್ಟಡಗಳನ್ನು ಮಾಡಿದ್ದಾರೆ, ಫ್ಯಾಕ್ಟರಿ ಶೆಡ್ಗಳನ್ನು ಮಾಡಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ ಯಂತ್ರಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರೊಡಕ್ಷನ್ಗೆಲ್ಲ ಸಿದ್ಧವಾಗಿದೆ, ಪ್ರೊಡಕ್ಷನ್ ಆಗ್ತಾ ಇತ್ತು. ಅದನ್ನ ನೆಲಸಮ ಮಾಡತಕ್ಕಂಥದ್ದು ವಿವೇಚನಾಯುಕ್ತವಾದಂತಹ ಕೆಲಸವಲ್ಲ, ಸಾಧ್ಯವೂ ಇಲ್ಲ. ಇಟ್ ಇಸ್ ಇಂಪ್ರಾಕ್ಟಿಕಲ್. ಅದನ್ನ ನೆಲಸಮ ಮಾಡಿ ಹೊಸದಾಗಿ ಕಟ್ಟಬೇಕು ಅಂದ್ರೆ ಇನ್ನೊಂದ್ ಕಡೆ ಪ್ಲಾಂಟೇ ಮಾಡ್ಬೋದು, ಅಲ್ಲೇ ಯಾಕಾಗಬೇಕು? ಹಾಗಲ್ಲ. ಆ ವ್ಯವಸ್ಥೆಯನ್ನು ಹಾಗೆ ಉಳಿಸ್ಕೊಂಡು ದೊಡ್ಡ ಮಟ್ಟದ ಆರ್ಥಿಕ ನಷ್ಟ ಏನು ಆಗದೇನೆ, ಆರ್ಥಿಕ ನಷ್ಟ ಅಂದ್ರೆ ಬರೇ ಮಾರುತಿಗೆ ಮಾತ್ರ ಅಲ್ಲ, ದೇಶಕ್ಕೂ ಕೂಡ. ಅಂದ್ರೆ ಅದನ್ನು ನಂಬ್ಕೊಂಡಿರ್ತಕ್ಕಂತಹ ಡೈರೆಕ್ಟ್ ಎಂಪ್ಲಾಯ್ಸೇ 3,000-4,000 ಜನ ಇದ್ದಾರೆ. ಇಂಡೈರೆಕ್ಟ್ ಎಂಪ್ಲಾಯ್ಸ್ 15,000 ಜನ ಇದ್ದಾರೆ ಅಲ್ಲಿ. ಇಂಡೈರೆಕ್ಟ್ ಎಂಪ್ಲಾಯ್ಸ್ ಅಂತ ನಂಬ್ಕೊಂಡಿರ್ತಕ್ಕಂಥ ಟ್ರಾನ್ಸ್ಪೋರ್ಟರ್ಸು, ವೆಂಡರ್ಸು, ಅವ್ರ ಹತ್ರ ಕೆಲಸ ಮಾಡ್ತಕ್ಕಂಥವ್ರು, ಬೀದಿ ಬದಿ ವ್ಯಾಪಾರಸ್ಥರು, ಹೋಟೆಲ್ದಾರರು, ಬಾಡಿಗೆ ಕೊಡ್ತಕ್ಕಂಥವ್ರು, ಈ ತರ ಎಲ್ಲ ನೋಡ್ಕೊಂಡು ಹೋದ್ರೆ ಅದಕ್ಕೆ ಒಂದು ಜೊತೆಗೆ 100,000 ಕೋಟಿ ರೂಪಾಯಿ ನಮಗೆ ಟ್ಯಾಕ್ಸು, ವ್ಯಾಟು, ಸೇಲ್ ಟ್ಯಾಕ್ಸು, ಕಸ್ಟಮ್ಸ್ ಡ್ಯೂಟಿ, ಎಕ್ಸೈಸ್ ಡ್ಯೂಟಿ ಇವೆಲ್ಲ ಬರ್ತಕ್ಕಂಥ ಇಂಥದ್ದು ದೊಡ್ಡ ಮಟ್ಟಕ್ಕಿದ್ರೆ ಚೈನ್ ಇಂಟರ್ ಕನೆಕ್ಟೆಡ್, ಅದೆಲ್ಲ ದೊಡ್ಡ ಮಟ್ಟದಲ್ಲಿ ಲಾಸ್ ಆಗ್ಬಿಡುತ್ತೆ. ಹಾಗಾಗಿ ಆಮೇಲೆ ಅಷ್ಟು ದಿವಸ ಕೆಲಸವಿಲ್ಲದೇನೆ ಇರ್ತಕ್ಕಂಥ ಕಾರ್ಮಿಕರು, ಅವರನ್ನು ನಂಬ್ಕೊಂಡಿರ್ತಕ್ಕಂತಹ ಇತರೆ ಅವರ ಫ್ಯಾಮಿಲಿಯವರು ಮತ್ತು ಇತರೆ ಸುತ್ತಮುತ್ತಲಿನ ಕಾಲೋನಿಯ ಜನಾಂಗ, ಹಾಗಾಗಿ ಅದು ನೆಲಸಮ ಮಾಡತಕ್ಕಂಥದ್ದಲ್ಲ. ಅದು ಹಾಗೆ ಇದ್ದಾಗ್ಲೇನೆ ಅಲ್ಲಿ ಯಾವ ತರದಲ್ಲಿ ಅವರು ವಾಸ್ತುಶಾಸ್ತ್ರದ ರೀತಿಯ ಕೆಲವಷ್ಟು ಸಣ್ಣ ಪುಟ್ಟ ಬದಲಾವಣೆ ಮಾಡಿಕೊಳ್ಬಹುದು, ಯಾವ ತರದಲ್ಲಿ ವಾಸ್ತು ಶಾಂತಿಯನ್ನು ಮಾಡ್ಕೊಳ್ಬಹುದು, ಅದನ್ನು ಮಾಡಿಕೊಂಡು ಯಾವ ತರದಲ್ಲಿ ಅವರು ಇದನ್ನ ನಡೆಸಬಹುದು ಅಂತಕ್ಕಂಥದ್ದಕ್ಕೆ ಸಜೆಷನ್ ಕೊಟ್ಟಿದ್ದೀನಿ ನಾನು. ಅದೇನಾಗುತ್ತೆ, ಇಲ್ಲಿ ಇವ್ರು ಕರೆಕ್ಷನ್ ಮಾಡ್ಕೊಳ್ಳದೆ ಇದ್ರೆ ಈ ಪ್ಲಾಂಟು ಇದೇ ತರ ಸಮಸ್ಯೆಗಳಲ್ಲೇ ಸಿಕ್ಕಾಕೊಳ್ಳುತ್ತೆ. ಜೊತೆಗೆ ಇದರಿಂದ ಕ್ವಾಲಿಟಿ ಪ್ರಾಬ್ಲಮ್ಮು, ಪ್ರೊಡಕ್ಷನ್ ಪ್ರಾಬ್ಲಮ್ಮು, ಲೇಬರ್ ಪ್ರಾಬ್ಲಮ್ಮು, ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ಮು ಇಷ್ಟು ಬರೋದ್ರ ಜೊತೆಗೆ ಇದರ ಇನ್ಫೆಕ್ಷನ್ ಏನಿದೆ ಅದರ ಮದರ್ ಯೂನಿಟ್ ಗುರ್ಗಾಂವ್ಗೆ, ಇನ್ನು ಗುಜರಾತ್ನಲ್ಲಿ ಅವರು ಏನು ಈಗ ಶುರು ಮಾಡ್ತಾ ಇದ್ದಾರೆ ಆ ಯೂನಿಟ್ಗೆ ಸ್ಲೋಲಿ ಇನ್ನೊಂದು 4-5 ವರ್ಷದಲ್ಲಿ ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿರ್ತಕ್ಕಂತಹ ಸುಜುಕಿ ಘಟಕಕ್ಕೂ ಕೂಡ ಈ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಇದು ಹೇಗಪ್ಪ ಅಂದ್ರೆ ನಿಮ್ ಕಾಲ್ನಲ್ಲಿ ಒಂದು ಗಾಯ ಆಗಿದ್ರೆ ನೀವು ಅದನ್ನ ಟ್ರೀಟ್ಮೆಂಟ್ ಮಾಡದೇ ಇದ್ರೆ ಗ್ಯಾಂಗ್ರಿಂಗ್ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ ಟೈಮು ಅದು ಶರೀರದ ಬೇರೆ ಎಲ್ಲಾ ಭಾಗಕ್ಕೂ ಇನ್ಕ್ಲೂಡಿಂಗ್ ತಲೆವರೆಗೂ ಆ ಇನ್ಫೆಕ್ಷನ್ ಸ್ಪ್ರೆಡ್ ಹಾಕೊಂಡು ಹೋಗುತ್ತೆ. ಅದ್ ತಕ್ಷಣದಲ್ಲಿ ನೀವು ಟ್ರೀಟ್ಮೆಂಟ್ ಮಾಡಿ ಅದು ಒಣಗೋ ತರ ನೋಡ್ಕೊಳ್ಳದೆ ಇದ್ರೆ ದಟ್ ವಿಲ್ ಕೀಪ್ ಸ್ಪ್ರೆಡ್ಡಿಂಗ್. ಇದೇ ತರನೇ ಇದು ಕೂಡ ಒಂದು ಘಟಕದಲ್ಲಿ ಆಗಿದೆ, ಅದು ಇನ್ನುಳಿದ ಘಟಕಕ್ಕೂ ಆಗ್ತಕ್ಕಂಥ ಸಂಭವ ಇದೆ. ಅದರಿಂದ ಅವ್ರನ್ನ ಕರೆಕ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಸೋಮರಾಜ್ ಅವರೇ, ಮತ್ತಷ್ಟು ನಾವು ಚರ್ಚೆಯನ್ನು ಮುಂದುವರಿಸೋಣ. ಹಾಗಾದ್ರೆ ಬೇರೆ ಘಟಕಗಳಿಗೆ ಇದನ್ನ ತಡೆಗಟ್ಟುವ ನಿಟ್ಟಿನಲ್ಲಿ, ಸೋಂಕು ಅದಕ್ಕೂ ಕೂಡ ಹರಡದೇ ಇರೋ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಸಮಸ್ಯೆನ ಪರಿಹಾರ ಮಾಡ್ಕೋಬಹುದು, ಯಾವಾಗ ಸ್ಟಾರ್ಟ್ ಆಗಬಹುದು, ಮತ್ತೆ ಇಲ್ಲಿ ಪ್ರೊಡಕ್ಷನ್ ಅನ್ನುವಂಥದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಬ್ರೇಕ್ ನಂತರ. ಮಾಣೇಸರ್ನಲ್ಲಿ ವಾಸ್ತುಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಯಾವ ರೀತಿಯಾಗಿ ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನು ನೀವು ಸೂಚಿಸಿದ್ದೀರಾ ಅಂತೇಳಿ. ಜೊತೆಗೆ ಕೆಲವೊಂದು ಡೆತ್ ಅಲ್ಲ ಆಗಿರುವಂತದ್ದು, ಸ್ಮಶಾನ ಇದ್ದದನ್ನ ಕೂಡ ತಾವು ನೋಡಿದ್ದೀರಾ. ಸೊ ಇದೆಲ್ಲವಕ್ಕೂ ಕೂಡ ಆತ್ಮ ಶಾಂತಿ ಅನ್ನುವಂಥದ್ದು ಏನಾದ್ರೂ ಅಲ್ಲಿ ಮಾಡಬೇಕಾಗತ್ತಾ? ಜೊತೆಗೆ ಹೋಮ ಹವನ ಈ ರೀತಿಯಾದಂಥದ್ದು ಏನಾದ್ರೂ ಆಯೋಜನೆ ಮಾಡಬೇಕಾಗತ್ತಾ? ವಾಸ್ತುಶಾಸ್ತ್ರದ ರೀತಿಯ ಕೆಲವು ಸಜೆಷನ್ ಅವರಿಗೆ ನಾವೇನು ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ಮೊಟ್ಟ ಮೊದಲನೇದಾಗ ಅವರು ಆ ಜಾಗದ ಒಂದು ಶುದ್ಧೀಕರಣ ಅಂತ ಮಾಡ್ಕೋಬೇಕು. ಈಗ ಇರತಕ್ಕಂಥ ವ್ಯವಸ್ಥೆಯನ್ನು ಹಾಗೆ ಉಳಿಸ್ಕೊಂಡು ಆ ಜಾಗದಲ್ಲಿ ಇರತಕ್ಕಂತಹ ನೆಗೆಟಿವ್ ಫೋರ್ಸಸ್ ಏನಿದೆ, ನೆಗೆಟಿವ್ ಎನರ್ಜಿ, ಅತೃಪ್ತ ಆತ್ಮಗಳು, ಅದನ್ನ ಆಚೆ ಓಡಿಸ್ತಕ್ಕಂಥ ಪ್ರಯತ್ನ ಪಡಬೇಕು. ಅದು ಜೊತೆಗೆ ಅಲ್ಲಿರ್ತಕ್ಕಂಥ ಇದ್ದಂತಹ ಕೆಲವು ದೇವಾಲಯಗಳು ಸಣ್ಣ ಪುಟ್ಟದೇನಿತ್ತು ಅದಕ್ಕೆ ಕಲಾಕೃಷ್ಣೆ ಅಂತಕ್ಕಂಥದ್ದನ್ನ ಮಾಡಿ ಅದಕ್ಕೆ ಗೌರವಯುತವಾಗಿ ಬೇರೆ ಯಾವುದೋ ಒಂದು ಜಾಗದಲ್ಲಿ ಅದಕ್ಕೊಂದು ಪ್ರತಿಷ್ಠಾಪನೆಯೋ ಅಥವಾ ಬೇರೆ ಎಲ್ಲೋ ಒಂದು ಕಡೆಯಲ್ಲಿ ಅದು ತಸ್ಯ ಪ್ರಕೃತಿ ಲೀನಸ್ಯ, ಪ್ರಕೃತಿಯಲ್ಲಾದರೂ ಅದು ಲೀನವಾಗೋ ಥರ ಮಾಡಬೇಕು ಗೌರವಯುತವಾಗಿ.
ಅದರ ನಂತರದಲ್ಲಿ ಕೆಲವಷ್ಟು ಸಣ್ಣ ಪುಟ್ಟ ವಾಸ್ತು ಕರೆಕ್ಷನ್ಸ್ ಏನಿದೆ, ಸ್ಟ್ರಕ್ಚರಲ್ ಕರೆಕ್ಷನ್ಸ್, ಅದನ್ನು ಅವ್ರು ಮಾಡ್ಕೊಳ್ಬೇಕಾಗುತ್ತೆ. ಕೆಲವು ಬಾಗಿಲುಗಳು ಚೇಂಜ್ ಮಾಡಿ, ಕೆಲವು ಮೆಟ್ಲುಗಳನ್ನು ಚೇಂಜ್ ಮಾಡೋದು, ಕೆಲವು ಎಂಟ್ರೆನ್ಸ್ ಚೇಂಜ್ ಮಾಡ್ತಕ್ಕಂಥದ್ದು, ಇಂಥದ್ದಕ್ಕೆ ಸಂಬಂಧಪಟ್ಟಂಥ ಕೆಲವಷ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಜಾಗನ ಕರೆಕ್ಷನ್ ಮಾಡ್ತಕ್ಕಂಥದ್ದು, ಎಫ್ಲೇಟ್ ಟ್ರೀಟ್ಮೆಂಟ್ ಪ್ಲಾಂಟ್ನ ಜಾಗದ ಲೊಕೇಶನ್ ಚೇಂಜ್ ಮಾಡ್ತಕ್ಕಂಥದ್ದು, ಇಂಥ ಸಣ್ಣ ಪುಟ್ಟ ಕರೆಕ್ಷನ್ಸ್ ಇರುತ್ತೆ. ಅದರ ನಂತರದಲ್ಲಿ ವಾಸ್ತುವಿನ ಅಂಥ ದೋಷಗಳು ಬರದೇ ಇರೋ ಥರದಲ್ಲಿ ವಾಸ್ತು ರಾಕ್ಷೋಗ್ನ ಹೋಮಾದಿಗಳನ್ನು ಮಾಡಿ ಆ ಜಾಗನ ಕರೆಕ್ಟ್ ಮಾಡ್ಬೋದು. ಓಕೆ, ಅಷ್ಟೇ. ಸೊ ಹಾಗಾದ್ರೆ ಮುಂದೆ ಯಾವಾಗ ಸ್ಟಾರ್ಟ್ ಆಗಬಹುದು ಅಂತೇಳಿ ಇವೆಲ್ಲ ಕೆಲಸಗಳಾಗಲೇ ಸ್ಟಾರ್ಟ್ ಆಗಿದೆ? ಇದು ಒಂದು ಮಲ್ಟಿ ನ್ಯಾಷನಲ್ ಕಂಪನಿ. ಮಾರುತಿ ಅಂತಕ್ಕಂಥ ಹೆಸರಿದ್ರೂ ಕೂಡ ಅದು ಸುಜುಕಿ ಕಂಪನಿ, ಜಪಾನಿನ ಆಡಳಿತಕ್ಕೆ ಒಳಪಟ್ಟಂತಹ ಕಂಪನಿ. ಮುಂಚೆ ಇದೇನಾಗಿತ್ತು, ಭಾರತ ಸರ್ಕಾರ ಮತ್ತು ಸುಜುಕಿ ಕಂಪನಿ ಜಂಟಿ ಸಹಭಾಗಿತ್ವದಲ್ಲಿ ಇದ್ದಂತಹ ಕಂಪನಿ. ಆಗ ಭಾರತ ಸರ್ಕಾರದ ಪ್ರತಿನಿಧಿಗಳಾಗಿ ಚೇರ್ಮನ್, ಮ್ಯಾನೇಜಿಂಗ್ ಡೈರೆಕ್ಟರ್ ಇವರೆಲ್ಲ ಇರ್ತಿದ್ರು. ಒಂದಿಷ್ಟು ಈ ವಾಸ್ತುಶಾಸ್ತ್ರ ಇದರ ಬಗ್ಗೆ ಒಂದಿಷ್ಟು ಕಲ್ಪನೆ, ಅರ್ಥ ಅವ್ರಿಗೆ ಗೊತ್ತಿತ್ತು. ಈಗೇನಾಗಿದೆ, ಇದು ಪೂರ್ಣ ಆಡಳಿತ ಎಲ್ಲ ಇರತಕ್ಕಂಥದ್ದು ಜಪಾನಿನವ್ರ ಕೈನಲ್ಲಿ. ಅವರಿಗೆ ಇಲ್ಲಿಯ ಕೆಲವಷ್ಟು ಲೋಪದೋಷಗಳು, ವಾಸ್ತುಶಾಸ್ತ್ರದ ಬಗ್ಗೆ ಅಷ್ಟೊಂದು ಕಲ್ಪನೆ ಇಲ್ಲ. ಬಹಳ ಶ್ರದ್ಧಾ ಭಕ್ತಿ ಅವರಿಗಿರತಕ್ಕಂಥವ್ರು, ಭಕ್ತಿ ಮತ್ತು ಶ್ರದ್ಧೆಯಿಂದ ನಡ್ಕೊಳ್ತಕ್ಕಂಥ ಜನ ಜಪಾನಿಯವರು. ಆದ್ರೆ ಅವರಿಗೆ ಇದ್ರ ಬಗ್ಗೆ ಹೆಚ್ಚಿನ ಕಲ್ಪನೆಗಳಿಲ್ಲ. ಮತ್ತಿದು ಏನ್ ಹೇಳ್ತಾ ಇದ್ದೀವಿ ಅಂತಕ್ಕಂಥವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಟೈಮ್ ಬೇಕಾಗತ್ತೆ. ಆದ್ರೆ ನಿನ್ನೆ ನಮ್ಮ ಅಸೆಸ್ಮೆಂಟ್ ಏನಿತ್ತು ಅದನ್ನೆಲ್ಲ ಬಹಳ ಗಂಭೀರವಾಗಿ ಅವ್ರ ಪರಿಗಣನೆ ಮಾಡಿ ಅವ್ರಿಗೆ ಬಹಳ ಅದರ ಸತ್ಯ ಕಂಡು ತಕ್ಷಣಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪ್ರಾಯಶಃ ಇವತ್ತು ಮೀಟಿಂಗ್ ಮಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಇಷ್ಟೊತ್ತಿಗೆ ಅಂತ ಅನ್ಕೋತೀನಿ. ಅದನ್ನೆಲ್ಲ ಅವ್ರು ಮಾಡೋದಕ್ಕೆ ನಮಗೊಂದು 2 ತಿಂಗಳು ಬೇಕಾಗತ್ತೆ. ಅವರು ಎಸ್ ಅಂತಂದ್ರು ಕೂಡ ಅದಕ್ಕೆ ಬೇಕಾದಂಥ ಪ್ರೋಸೆಸ್ಗಳು, ಅದಕ್ಕೆ ಬೇಕಾದಂಥ ಸಂಸ್ಕಾರಗಳನ್ನು ಕೊಡೋದಕ್ಕೆ ಒಂದು 2 ತಿಂಗಳು ಟೈಮ್ ಬೇಕು. ಅದಕ್ಕೆ ಬೇಕಾದಂಥ ಪುರೋಹಿತರು, ಅದಕ್ಕೆ ಬೇಕಾದಂಥ ಇತರ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ. ಅದಾಗಿ ಒಂದು 15 ದಿವಸ ತಿಂಗಳಿನಲ್ಲಿ ಅವರಿಗೆ ಪಾಸಿಟಿವ್ ಎಫೆಕ್ಟ್ ಶುರುವಾಗುತ್ತೆ. ಹಾಗಾಗಿ ಘಟಕ ಶುರುವಾಗೋದಕ್ಕೆ ಸುಮಾರು ಒಂದು 2 ರಿಂದ 3 ತಿಂಗಳಂತೂ ಕನಿಷ್ಠ ಬೇಕಾಗುತ್ತೆ. ಈಗ 10-15 ದಿವಸದಲ್ಲಿ ಶುರು ಮಾಡೋದಕ್ಕೆ ಅವರೇನೋ ಪ್ರಯತ್ನ ಪಡ್ಬೋದು, ಪಟ್ಟರು ಕೂಡ ಅದಷ್ಟು ಸಕ್ಸಸ್ ಆಗಲಾರದು. ಹಾಗಾಗಿ ಒಂದು ಮುಂದಿನ ಒಂದೆರಡು ತಿಂಗಳಿನಲ್ಲಿ ಅವರು ಇದರ ಬಗ್ಗೆ ಒಂದು ಪಾಸಿಟಿವ್ ನಿರ್ಧಾರ ತಗೊಂಡು ಪಾಸಿಟಿವ್ ಆಗಿ ಆಕ್ಷನ್ ತಗೊಳ್ಳಿಕ್ಕೆ ಶುರು ಮಾಡ್ತಾರೆ. ಘಟಕ ಪುನರಾರಂಭ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಬೇರೆ ಕಡೆ ಏನಾದರೂ ಈಗಾಗಲೇ ಹರಡಿರೋದುಂಟಾ ನಿಮಗೆ ಅಲ್ಲಿ? ಟು ಎನ್ ಎಕ್ಸ್ಟೆಂಟ್ ಆ ಸಿಂಪ್ಟಮ್ಸ್ ಇದೆ. ಸಿಂಪ್ಟಮ್ಸ್ ಆ ಒಂದು ತೊಂದರೆಯಿಂದ ಆ ಪ್ರಾಂತ್ಯದಲ್ಲಿ ಇರತಕ್ಕಂಥ, ಆ ವಿಸಿನಿಟಿನಲ್ಲಿ ಇರತಕ್ಕಂತಹ ಇತರೆ ಫ್ಯಾಕ್ಟರಿಗಳಲ್ಲೂ ಸಣ್ಣ ಮಟ್ಟದ ಒಂದು ಅಸಮಾಧಾನ ಇದೆ, ಬಹಳ ಸಣ್ಣ ಮಟ್ಟದ ಅಸಮಾಧಾನ. ಜೊತೆಗೆ ಮಾರುತಿ ಉದ್ಯೋಗದ ಮೊದಲನೇ ಘಟಕವಾದಂತಹ ಗುರ್ಗಾವ್ನಲ್ಲಿ ಇದ್ದಂತಹ ಘಟಕದಲ್ಲಿ ನೋಟಿಸಬಲ್ ಚೇಂಜಸ್ ಇದೆ ಅವರಲ್ಲಿ. ಅವರ ಆ ಕಾರ್ಮಿಕರಲ್ಲೂ ಒಂಥರದ ಅತೃಪ್ತಿ, ಅಲ್ಲಿ ಮ್ಯಾನೇಜ್ಮೆಂಟ್ನಲ್ಲೂ ಏನೋ ಒಂಥರದ ಅಸಮಾಧಾನ, ಎಲ್ಲೋ ಒಂಥರದ ವರ್ಕಿಂಗ್ ರಿಲೇಷನ್ ನಲ್ಲಿ ಅಷ್ಟು ಸ್ಮೂತ್ ಆಗಿ ನಡೀತಾ ಇಲ್ಲ ಅದು ಅಂತಕ್ಕಂಥ ಇದು ಕನ್ಫರ್ಟ್ ಲೆವೆಲ್ ಹ್ಯಾಸ್ ಬಿನ್ ರೆಡ್ಯೂಸ್ಡ್. ಅದು ಅವ್ರ ಗಮನಕ್ಕೆ ಬರ್ತಾ ಇದೆ. ಒಂದು ಜೊತೆಗೆ ಫೈನಾನ್ಷಿಯಲ್ ಲಾಸಸ್ ಅವ್ರ ಗಮನಕ್ಕೆ ಬರ್ತಾ ಇದೆ. ಓವರ್ ಆಲ್ ಮಾರುತಿ ಆಲ್ ಓವರ್ ಇಂಡಿಯಾ ಘಟಕದ ಎಲ್ಲ ಘಟಕನೂ ಸೇರ್ಬಿಟ್ಟು ಅವರ ಫೈನಾನ್ಷಿಯಲ್ ರಿಸಲ್ಟ್ ಡಿಕ್ಲೇರ್ ಮಾಡೋದು, ಅದೆಲ್ಲೋ ಒಂದು ಕಡೆ ಅವರಿಗೆ ಈ ಕಳೆದ 2-3-4 ತಿಂಗಳುಗಳಿಂದ ಡೌನ್ ಆಗ್ತಾ ಇದೆ, ಸ್ಲೈಡಿಂಗ್ ಡೌನ್ ಅಂತಕ್ಕಂಥ ಭಾವನೆ ಬಂದು ಒಂದಿಷ್ಟು ಸ್ಪ್ರೆಡ್ ಆಗಿದೆ ಅವರಿಗೆ. ಹಾಗಾಗಿ ಈಗ ಅವರು ಎಚ್ಚೆತ್ತುಕೊಂಡು ಸರಿ ಮಾಡಿಕೊಂಡ್ರೆ ಇನ್ನೊಂದು ಕರೆಕ್ಟಬಲ್ ಸ್ಟೇಜ್ ನಲ್ಲಿ ಇದ್ದಾರೆ. ಬಟ್ ಆ ಕರೆಕ್ಟಬಲ್ ಸ್ಟೇಜ್ ದಾಟ್ಬಿಡ್ತು ಅಂತಂದ್ರೆ ಕರೆಕ್ಟ್ ಮಾಡೋಕ್ಕಾಗಲ್ಲ. ಸುಮಾರು ಒಂದು 10-12 ವರ್ಷದ ಕೆಳಗಡೆ ದೇವು ಮೋಟಾರ್ ಕಂಪನಿಯವರು ನನಗೆ ಕರೆದಿದ್ರು. ದೇವು ಅಂತ ಹೇಳಿ, ಈಗ ಅದು ಘಟಕ ಪೂರ್ಣ ಬಂದ್ ಆಗಿ ಫ್ಯಾಕ್ಟ್ರಿನೂ ಎಲ್ಲ ಯಂತ್ರಗಳನ್ನೆಲ್ಲ ಬಿಚ್ಕೊಂಡು ತಗೊಂಡೋಗಿ ಮಾರಾಟ ಮಾಡಿಬಿಟ್ರು. ಅವರು ಕೊರಿಯನ್ಸ್ ಕಂಪನಿ ಇದು. ಅವರಲ್ಲೂ ಇದೇ ತರದ ದೊಡ್ಡ ಸಮಸ್ಯೆ ಇತ್ತು, ಲೇಬರ್ದೆಲ್ಲ ಬೇರೆ ಬೇರೆ ಸಮಸ್ಯೆಗಳಿತ್ತು. ಅವ್ರಿಗೆ ಹೇಳಿದಾಗ ಅವ್ರಿಗೆ ಅದು ಅರ್ಥ ಆಗಲ್ಲ, ಕೊರಿಯನ್ ಅವರಿಗೆ ನಾವೇನ್ ಮಾತಾಡ್ತಾ ಇದೀವಿ, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ದೇ ಸೆಡ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್, ವಿ ಡೋಂಟ್ ನೋ ಅಂದ್ಕೊಂಡಿರ್ತಾದ್ರು. ಅವರಿಗೆ ಕರೆದ ನಾನು ಹೇಳಿದೆ, ಇಫ್ ಯು ಡೋಂಟ್ ನೋ ವೈ ಹ್ಯಾವ್ ಯು ಕಾಲ್ಡ್ ಮೀ ಅಂತ. ಇಲ್ಲ ವಿ ವಾಂಟೆಡ್ ಟು ನೋ ವಾಟ್ ಕ್ಯಾನ್ ಯು ಡೂ ಇಟ್ ಅಂತ. ಆಗ್ಲಿಲ್ಲ, ಇಲ್ಲ ಮುಚ್ಚೋಗತ್ತೆ ಇದು ಇನ್ನೊಂದು ವರ್ಷದಲ್ಲಿ ಅಂತಂದೆ. ನಾನು ಹೇಳೋದು ವರ್ಷನೂ ಆಗಿರಲಿಲ್ಲ, 9 ತಿಂಗಳಲ್ಲಿ ಮುಚ್ಚಿಬಿಟ್ರು. 1.5 ವರ್ಷದಲ್ಲಿ ಅದನ್ನ ಯಂತ್ರಗಳನ್ನೆಲ್ಲ ಬಿಚ್ಚಿ ಮಾರಾಟ ಮಾಡಿ ಸ್ಕ್ರಾಪ್ ಮಾಡಿ ಇದು ಮಾಡ್ಬಿಟ್ಟು ಆ ಘಟಕವೇ ಇವಾಗ ಅಲ್ಲಿರ್ತಕ್ಕಂಥ ಎಕ್ಸಿಸ್ಟೆನ್ಸೇ ಗೊತ್ತಿಲ್ಲ. ಅದನ್ನ ನಂಬಿಕೊಂಡು ಒಂದು 2-3 ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಇತರೆ ಆನ್ಸಿಲರಿ ವೆಂಡರ್ಸ್ಗಳು ಅವರುಗಳು ಎಲ್ಲ ಸಮಸ್ಯೆಗೆ ಸಿಕ್ಕಾಕೊಂಡ್ರು. ಇಲ್ಲಿ ಮಾರುತಿನಲ್ಲೂ ಹಾಗೇನೆ ಸುಮಾರು ಒಂದು 50-100 ವೆಂಡರ್ಸ್ಗಳು ದೊಡ್ಡ ಅವರು 10-20 ಕೋಟಿ ಒಬ್ಬೊಬ್ರು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಆ ತರದಲ್ಲೇನೆ ಅವರು ಒಂದು 1000 crores ಇನ್ವೆಸ್ಟ್ಮೆಂಟ್ ವೆಂಡರ್ಸ್ ಮಾಡಿದ್ದಾರೆ ಬೇರೆ ಬೇರೆ. ಅವರುಗಳು ಎಲ್ಲ ತೊಂದರೆಗೆ ಸಿಕ್ಕಾಕೊಳ್ಳೋ ಸಂಭವ ಇರುತ್ತೆ.
ಹಾಗಾಗಿ ಮತ್ತೆ ಒಬ್ಬೊಬ್ಬ ವೆಂಡರ್ ಹತ್ರನೂ 50, 100, 200, 300, 500 ಜನವರೆಗೆ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರಲ್ಲಿ 1000 ಜನ ಕೆಲಸ ಮಾಡ್ತಾರೆ. ಅವರುಗಳಿಗೂ ತೊಂದರೆ ಆಗುತ್ತೆ. ಹಾಗಾಗಿ ಇದು ದೊಡ್ಡ ಮಟ್ಟದ ತೊಂದರೆ ಆಗ್ತಕ್ಕಂಥದ್ದು ಅವ್ರು ಕರೆಕ್ಷನ್ ಮಾಡ್ಕೊಳ್ಳದೆ ಇದ್ರೆ. ಓಕೆ. ಇನ್ ಜನರಲ್ ಈಗ ನೀವು ಹೇಳೋದಾದ್ರೆ ಕೆಲವೊಂದು ಸೂಚನೆಗಳನ್ನ ಕೊಡೋದಾದ್ರೆ ಯಾವುದೇ ದೊಡ್ಡ ಪ್ಲಾಂಟ್ ಅನ್ನು ಹಾಕೋದಾಗ್ಲಿ ಅಥವಾ ಯಾವುದೇ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ಕಟ್ಟೋದಾಗ್ಲಿ, ಸೊ ಹಾಗೆ ಯಾವ ರೀತಿಯಾಗಿ ಒಂದು ಜನರಲ್ ಆಗಿ ನಾವು ವಾಸ್ತುವನ್ನ ಫಸ್ಟ್ ನೋಡ್ಬೇಕಾಗುತ್ತೆ, ಏನ್ ಅಂಶಗಳನ್ನ ಪರಿಗಣಿಸಬೇಕು? ಫಸ್ಟ್ ಆ ಭೂಮಿ ಆ ಒಂದು ಘಟಕಕ್ಕೆ ಎಷ್ಟರ ಮಟ್ಟಿಗೆ ಸೂಕ್ತ ಅಂತ ನೋಡ್ಬೇಕಾಗುತ್ತೆ. ವಾಸ್ತು ಅಂತಕ್ಕಂಥದ್ದು ಭೂಮಿಯ ಗುಣಲಕ್ಷಣಗಳ ಮೇಲೆ ಅವಲಂಬಿಸಿರುತ್ತೆ. ಆ ಭೂಮಿ ಆ ಘಟಕಕ್ಕೆ ಸೂಕ್ತವೇ ಅಂತ ಆ ಭೂಮಿ ತಗೊಳಕ್ ಮುಂಚೆ ನಾವು ಪರೀಕ್ಷೆ ಮಾಡಬೇಕು. ಆ ಭೂಮಿಯಲ್ಲಿ ಸೂಕ್ತ ಅಲ್ಲ ಅಂತಂದ್ರೆ ಅದೇನಾರ ಕರೆಕ್ಟಬಲ್ ಕಂಡೀಷನ್ ಅಲ್ಲಿ ಇದೆಯಾ ಅಥವಾ ನಾನ್ ಕರೆಕ್ಟಬಲ್. ಕೆಲವುದು ಜಾಗ ನೀವು ಅಲ್ಲಿ ಕರೆಕ್ಷನ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅದು ನಾನ್ ಕರೆಕ್ಟಬಲ್ ಸ್ಟೇಜ್. ಅದು ಅಗ್ರಿಕಲ್ಚರ್ಗೆ ಆಗ್ಬಹುದು ಅಥವಾ ಇನ್ಯಾವುದೋ ಒಂದು ಪರ್ಟಿಕ್ಯುಲರ್ ಯೂನಿಟ್ ಆಗ್ಬಹುದು. ವಾಸ್ತು ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್, ಪ್ಲೇಸ್ ಟು ಪ್ಲೇಸ್, ರೀಜನ್ ಟು ರೀಜನ್, ಪರ್ಪಸ್ ಟು ಪರ್ಪಸ್. ಆ ಪರ್ಪಸ್ ಸೂಟ್ ಆಗತ್ತೆ. ಅಲ್ಲಿ ಏನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ನೀವು? ಸ್ಟೀಲ್ ಇಂಡಸ್ಟ್ರಿನೇ, ಟೆಕ್ಸ್ಟೈಲ್ ಇಂಡಸ್ಟ್ರಿನೇ, ಶುಗರ್ ಇಂಡಸ್ಟ್ರಿನೇ, ಸಿಮೆಂಟ್ ಇಂಡಸ್ಟ್ರೀಸೇ, ಪವರ್ ಪ್ಲಾಂಟಾ, ಕೆಮಿಕಲ್ ಪ್ಲಾಂಟಾ, ಯಾವುದಲ್ಲಿ ಟೆಕ್ಸ್ಟೈಲ್ ಆದ್ರೆ ಗಾರ್ಮೆಂಟಾ, ರೆಡಿ ಟು ವೇರಾ ಅಥವಾ ಜಸ್ಟ್ ಫ್ಯಾಬ್ರಿಕ್, ಇದು ಆಟೋ ಯೂನಿಟ್ ಆದ್ರೆ ಎಂಡ್ ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ಅಥವಾ ಆನ್ಸಿಲರಿ ಇದೆ, ಪಾರ್ಟ್ಸ್, ಆಟೋ ಪಾರ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ. ಸ್ಟೀಲ್ ಅದ್ರಲ್ಲಿ ಏನ್ ಮೆಲ್ಟ್ ಮಾಡ್ತೀರಾ, ಬೆಂಡ್ ಮಾಡ್ತೀರಾ, ಫ್ಯಾಬ್ರಿಕೇಶನ್ ಮಾಡ್ತೀರಾ. ಇದನ್ನ ಅಲ್ಲಿ ಪ್ಲಾಂಟ್ ಆ ಭೂಮಿಯ ಗುರುತ್ವಾಕರ್ಷಣ ಶಕ್ತಿ ಎಷ್ಟರ ಮಟ್ಟಿಗಿದೆ, ಅಲ್ಲಿ ನೀವು ಮಾಡತಕ್ಕಂಥ ಪ್ರಾಡಕ್ಟಿಗೂ ಅದಕ್ಕೂ ಬ್ಲೆಂಡ್ ಆಗುತ್ತೆ, ಅಲ್ಲಿ ಎನರ್ಜಿ ಪ್ಯಾಟರ್ನ್ ಒಂದು ನಿರ್ಧಾರ ಮಾಡಬೇಕು. ಹಾಗಾಗಿ ಭೂಮಿನ ಫಸ್ಟ್ ನೋಡಬೇಕು. ಭೂಮಿ ನಿಮಗೆ ಸೂಟ್ ಆಗತ್ತೆ ಅಂದ್ರೆ ಅನಂತರದಲ್ಲಿ ಅಲ್ಲಿ ಸ್ಟ್ರಕ್ಚರ್ ಯಾವ ತರ ಬರಬೇಕು, ಆ ಇಂಡಸ್ಟ್ರಿಗೆ ಏನ್ ರಿಕ್ವೈರ್ಮೆಂಟ್ ಇದೆ, ವಾಸ್ತು ಪ್ರಕಾರ ಅದರಲ್ಲಿ ಎಷ್ಟು ಅವರು ಫಾಲೋ ಮಾಡ್ಲಿಕ್ಕೆ ಆಗುತ್ತೆ ಅಂತ ಅವರಿಗೆ ನಿರ್ಧಾರ ಮಾಡಬೇಕು. ಅದರ ನಂತರದಲ್ಲಿ ಭೂಮಿ ಪೂಜೆ ಅಂತ ಮಾಡದೇನೆ ಅವ್ರು ಮಾಡಬಾರದು. ಭೂಮಿ ಪೂಜೆ ಮಾಡಿದ ನಂತರ ಅವ್ರು ಮಾಡಬೇಕಾದಂತಹದ್ದು ಕಟ್ಟಡ ಕಟ್ಟಿ ಎಲ್ಲ ಆದ್ರ ಮೇಲೆ ಅಲ್ಲಿ ವಾಸ್ತುರಾಕ್ಷೋಗ್ನ ಹೋಮ, ವಾಸ್ತು ದೇವತೆಗೆ ಒಂದು ಪ್ರಾರ್ಥನೆ ಮಾಡಿ ಅನಂತರ ಅವರಲ್ಲಿ ಯಂತ್ರವನ್ನು ಸ್ಥಾಪನೆ ಮಾಡಿ ಅಲ್ಲಿ ಟ್ರಯಲ್ ಪ್ರೊಡಕ್ಷನ್ ಮಾಡಿ ಕಮರ್ಷಿಯಲ್ ಪ್ರೊಡಕ್ಷನ್ ಶುರು ಮಾಡ್ತಕ್ಕಂಥದ್ದು ಸರಿಯಾದಂತಹ ಕ್ರಮ. ಅದ್ರ ಹೊರತಾಗಿ ಅವ್ರು ಏನ್ ಮಾಡಿದ್ರು ತೊಂದರೆ ತಾಪತ್ರಕ್ಷಕ್ಕೆ ಹಾಕೊಳ್ಳೋದ್ರಲ್ಲಿ ಅನುಮಾನ ಇಲ್ಲ. ಸೊ ತಾವೀಗ ಮತ್ತೆ ಅಲ್ಲಿ ಭೇಟಿ ಕೊಡ್ಬೇಕಾಗತ್ತಾ ಹೇಗೆ? ಪ್ರಾಯಶಃ ಅವ್ರಿಗೆ ಈ ಎಲ್ಲ ಅವ್ರು ಫಾಲೋ ಮಾಡ್ತಾರೆ ಅಂತಂದ್ರೆ ಇನ್ನ ಒಂದ್ 4-6 ಭೇಟಿ ಕನಿಷ್ಠ ಕೊಡ್ಬೇಕಾಗತ್ತೆ. ನಿರಂತರವಾಗಿ ಕೊಡ್ತಾ ಇರ್ಬೇಕಾಗತ್ತೆ. 4-6 ಭೇಟಿ ಮಾತ್ರ ಅಲ್ಲ, ಎಕ್ಸ್ಪ್ಯಾನ್ಷನ್ ಆಗ್ಬೇಕಾದ್ರೆ ಮತ್ತೆ ಇನ್ನೇನಾದ್ರೂ ಅಡಿಷನ್ಸ್ ಮಾಡ್ಬೇಕಾದ್ರೆ, ಡಿಲೀಟ್ ಮಾಡಬೇಕಾದ್ರೆ, ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಬೇಕಾದ್ರೆ ಎಲ್ಲ ಸಂದರ್ಭದಲ್ಲೂ ನಿರಂತರವಾಗಿ ಅವರುಗಳಿಗೆ ಸಹಕಾರ ಕೊಡ್ತಾ ಇರಬೇಕಾಗತ್ತೆ. ನಾವು ಅಡ್ವೈಸ್ ಮಾಡ್ತಾನೆ ಇರಬೇಕಾಗತ್ತೆ. ಇನ್ನು ಉಳಿದ ಪ್ಲಾಂಟ್ಗಳಿಗೂ ಕೂಡ ಏನಾದರೂ ಭೇಟಿ ಕೊಡೋದ್ರ ಬಗ್ಗೆ ಏನಾದರೂ ಮಾತಾಡ್ತಾರೆ? ಇಲ್ಲ, ಉಳಿದ ಪ್ಲಾಂಟ್ ಅಂತಂದ್ರೆ ಅವ್ರು ಈಗ ಇದನ್ನ ಪ್ರಾಯೋಗಿಕವಾಗಿ ಅವ್ರು ಮಾಡಿದ್ರಲ್ಲಿ ಅವ್ರಿಗೆ ಸಕ್ಸಸ್ ಬಂದ್ರೆ ಬಿಲೀಫ್ ಬೇಸ್ಡ್ ಆನ್ ರಿಲೀಫ್, ಬಿಲೀಫ್ ಬೇಸ್ಡ್ ಆನ್ ರಿಲೀಫ್. ಆ ರಿಲೀಫ್ ಏನಾಗುತ್ತೆ ಅನ್ನೋದನ್ನ ಇವರೆಲ್ಲ ಮಲ್ಟಿನ್ಯಾಷನಲ್ ಕಂಪನೀಸು ಅವರಿಗೆ ಭಾರತೀಯ ಸಂಸ್ಕಾರ ಸಂಸ್ಕೃತಿ ಬಗ್ಗೆ, ಇಲ್ಲಿಯ ಒಂದು ವಿಧಿವಿಧಾನದ ಬಗ್ಗೆ ಅಂತ ಒಂದು ವಿಶೇಷವಾದಂತಹ ಕಲ್ಪನೆ ಇರಲ್ಲ. ಕೆಲವಷ್ಟು ಜನರಿಗೆ ಪೂರ್ವ ರಾಷ್ಟ್ರಗಳವರಿಗೆ ಒಂದು ಗೌರವ ಇದೆ. ಈಗ ಜಪಾನು, ಕೊರಿಯಾ ಅಥವಾ ಸಿಂಗಪೂರು, ಚೈನಾ ಈ ಕಡೆ ಹೋದ್ರೆ ಈ ಆ ರಾಷ್ಟ್ರದವರಿಗೆಲ್ಲ ಇದು ಭಾರತೀಯರ ಬಗ್ಗೆ ಒಂದು ಗೌರವ ಇದೆ. ಬಟ್ ಅವ್ರಿಗೆ ಗೊತ್ತಿಲ್ಲ, ನಂಬಿಕೆ ಇದೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಪಾಶ್ಚಾತ್ಯಕ್ಕೆ ನಾವು ಹೋದ್ರೆ ಅವರಿಗೆ ಇದ್ರ ಬಗ್ಗೆ ಗೌರವ ಹೆಚ್ಚಿಗೆ ಎಲ್ಲರಿಗೂ ಇಲ್ಲ. ಆದ್ರೆ ದೊಡ್ಡ ಅಮೆರಿಕದಲ್ಲಿ ಅಥವಾ ಯುರೋಪ್ನಲ್ಲಿ ದೊಡ್ಡ ದೊಡ್ಡ ಘಟಕಗಳು ಕಂಪನಿಗಳನ್ನ ಕರೆಸ್ಕೊಂಡು ಬೇಕಾಷ್ಟು ಮಾಡ್ಕೊಂಡಿದ್ದಾರೆ. ಆದ್ರೆ ಕೆಲವರಿಗೆ ಅದ್ರ ಬಗ್ಗೆ ಏನು ಕಲ್ಪನೆಯೂ ಇರೋದಿಲ್ಲ. ಆದ್ರೆ ಈಗ ಯಾರೇ ಹೊಸಬ್ರು ಇತರೆ ಮಲ್ಟಿನ್ಯಾಷನಲ್ ಕಂಪನಿಯವರಿಗೂ ಕೂಡ ಬಿಲೀಫ್ ಬರೋದಕ್ಕೆ ಮುಂಚೆ ರಿಲೀಫ್ ಕೊಡಬೇಕು. ಇಫ್ ಯು ಗೆಟ್ ದಿ ರಿಲೀಫ್ ಯು ವಿಲ್ ಬಿಲೀವ್. ಇಫ್ ಯು ಡೋಂಟ್ ಗೆಟ್ ದಿ ರಿಲೀಫ್ ಯು ಡೋಂಟ್ ಬಿಲೀವ್. ಇಟ್ಸ್ ಸಿಂಪಲ್. ಹಾಗಾಗಿ ಇದವರು ಭಯದಿಂದ ಮಾಡ್ತಾರೆ ಅಥವಾ ಭಕ್ತಿಯಿಂದ ಮಾಡ್ತಾರೆ ಅನ್ನೋ ವಿಮರ್ಶೆ ಮಾಡೋದಕ್ಕಿಂತ ಅವರಿಗೆ ಅಲ್ಲಿ ರಿಲೀಫ್ ಸಿಕ್ಕಿದರೆ ಇದರಿಂದ ನಮಗೆ ಉಪಯೋಗ ಆಗಿದೆ, ವಿ ವಿಲ್ ಫಾಲೋ ಇಟ್ ಅಷ್ಟೇ. ಸೊ ಈಗ ಅಲ್ಲಿ ಆಗಿರುವಂತಹ ಒಂದು ಪ್ರಾಬ್ಲಮ್, ಅಲ್ಲಿರುವಂತಹ ನೂರಾರು ಸಿಬ್ಬಂದಿಗಳು ಏನು ಒಂದು ಅಸಮಾಧಾನವನ್ನು ಹೊಂದಿದ್ರು, ಕಾರ್ಮಿಕರ ಅಸಮಾಧಾನವನ್ನು, ಸಾವಿರಾರು ಸಿಬ್ಬಂದಿ, ಅದ್ರ ಮೇಲೆ ಇದೆಲ್ಲ ಆಗಿರುವಂತದ್ದು. ಸೊ ಈಗ ವಾಸ್ತು ಕರೆಕ್ಷನ್ ಮಾಡಿದಾಗ ಆ ಎಲ್ಲಾ ಸಾವಿರಾರು ಸಿಬ್ಬಂದಿಯ ಒಂದು ಮನಸ್ಥಿತಿನೂ ಕೂಡ ಬದಲಾಗಬಹುದು ಅಂತ ಅನ್ಸುತ್ತಾ? ಹೇಗೆ ವರ್ಕ್ ಆಗುತ್ತೆ? ತಕ್ಕಮಟ್ಟಿಗೆ ಅಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾಗ ಅವರಿಗೊಂದು ಪಾಸಿಟಿವ್ ಥಿಂಕಿಂಗ್ ಇರುತ್ತೆ. ಅವರ ಒಂದು ಅಸಮಾಧಾನಗಳಿದ್ರು ಕೂಡ ಪಾಸಿಟಿವ್ ಆಗಿ ನಮಗೆ ಕಷ್ಟ ಇದೆ, ನೀವು ಕೊಡ್ತಾರ ಸಾಕಾಗ್ತಾ ಇಲ್ಲ, ಇನ್ನೊಂದಿಷ್ಟು ಕೊಡಿ ಅಂತ ಸಾತ್ವಿಕವಾಗಿ ಶಾಂತಿಯುತವಾಗಿ ಕೇಳುವಂತ ಮನೋಭಾವನೆ ಬರುತ್ತೆ. ಅದನ್ನ ಇವರು ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಹೌದಪ್ಪ ನಮ್ಮ ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು, ನಮ್ಮ ಲಾಭದಲ್ಲಿ ಒಂದಿಷ್ಟು ಅವ್ರ ಜೊತೆ ಶೇರ್ ಮಾಡೋಣ ಅಂತಕ್ಕಂಥ ಮನೋಭಾವನೆ ಇವರಿಗೂ ಬರುತ್ತೆ. ಈ ತರದ ಒಂದು ಸೌಹಾರ್ದಯುತ ಸಂಬಂಧ ಅಂತೀವಿ ಅದನ್ನ, ಅದು ಅಲ್ಲಿ ಬರುತ್ತೆ. ಅದಿಲ್ಲದೆ ಇದ್ರೆ ಇದನ್ನ ನೋಡ್ತಕ್ಕಂಥ ದೃಷ್ಟಿನೇ ಬದಲಾಗತ್ತೆ, ಅವರಿಗೊಂದು ಅಜಿಟೇಷನ್ ಮೂಡ್ ಬರುತ್ತೆ. ಹಾಗಾಗಿ ಅಲ್ಲಿ ಅವರು ಕೇಳ್ತಕ್ಕಂಥ ಸ್ವರ ಅದರಲ್ಲೇ ಅವರ ಒಂದು
ಸೌಮ್ಯತೆ ಮತ್ತು ರೌದ್ರತೆ ಅದೆಲ್ಲ ಗೊತ್ತಾಗುತ್ತೆ. ಓಕೆ ಓಕೆ. ಸೊ ಈಗ ನಿಮ್ಮ ದಿವ್ಯಜ್ಞಾನದಿಂದ ಅದು ನಿಜಕ್ಕೂ ಮುಂದೆ ಮತ್ತೆ ಆರಂಭವಾಗುತ್ತೆ ಅಂತ ನಿಮಗೆ ನಿಜಕ್ಕೂ ಖಂಡಿತವಾಗಿ ಅದು ಆರಂಭ ಇದೆಲ್ಲ ಮಾಡೋದ್ರಿಂದ ಖಂಡಿತವಾಗಿ ಆರಂಭ ಆಗೇ ಆಗುತ್ತೆ. ಅದಲ್ಲದೆ ಇದ್ರು ಅವ್ರು ಆರಂಭ ಮಾಡ್ತಾರೆ ತಿರ್ಗಾ ಪುನರಾರಂಭ, ಆದ್ರೆ ಅವಾಗ ತೊಂದರೆಗಳು ಮತ್ತೆ ಹಾಗೆ ಕಂಟಿನ್ಯೂ ಹಾಕೊಂಡು ಹೋಗುತ್ತೆ. ಇದನ್ನ ಕರೆಕ್ಷನ್ ಮಾಡಲಿಲ್ಲ ಅಂದ್ರೆ ಪ್ರೊಡಕ್ಷನ್ ಪ್ರಾಬ್ಲಮ್ ಬರ್ಬೋದು, ಪ್ಲಾಂಟ್ ಅಲ್ಲಿ ಮೆಕ್ಯಾನಿಕಲ್ ಅಂಡ್ ಟೆಕ್ನಿಕಲ್ ಪ್ರಾಬ್ಲಮ್ ಬರ್ಬೋದು, ಪವರ್ ಪ್ರಾಬ್ಲಮ್ ಬರ್ಬೋದು, ಬೇರೆ ಬೇರೆ ಪ್ರೊಡಕ್ಷನ್ ಕ್ವಾಲಿಟಿ ಪೂರ್ ಆಗ್ಬೋದು, ಪ್ರೊಡಕ್ಟಿವಿಟಿ ಕಡಿಮೆ ಆಗ್ಬೋದು, ಅಥವಾ ಲೇಬರ್ ಅಂದ್ರಷ್ಟು ಮತ್ತೆ ಶುರುವಾಗಬಹುದು. ಈ ಎಲ್ಲಾ ತರ ಸಮಸ್ಯೆಗಳು ಬರ್ಬೋದು. ಕರೆಕ್ಷನ್ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಖಂಡಿತವಾಗಿ ಸುಭಿಕ್ಷವಾಗಿ, ಅದರಲ್ಲಿ ಏನಿಲ್ಲ, ಅನುಮಾನವೇ ಇಲ್ಲ. ಓಕೆ, ತಾವಿಲ್ಲಿ ತನಕ ಒಂದು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ರೆ, ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ರೆ ಧನ್ಯವಾದ. ನಮಸ್ತೆ. ಸೊ ಇದು ದೈವಜ್ಞ ಸೋಮಯಾಜಿಯವರ ಒಂದು ಮಾತುಗಳು. ಈಗಾಗಲೇ ಮಾಣೆಸರ್ಗೆ ಭೇಟಿಯನ್ನ ಕೊಟ್ಟಿರುವಂತಹ ಸೋಮಯಾಜಿಯವರು ಅಲ್ಲಿ ಏನು ವಾಸ್ತು ದೋಷ ಇದೆ ಅನ್ನುವಂಥದ್ದನ್ನ ಪತ್ತೆ ಹಚ್ಚಿದ್ದಾರೆ, ಜೊತೆಗೆ ಯಾವ ರೀತಿಯಾಗಿ ಇದನ್ನ ಕರೆಕ್ಷನ್ ಮಾಡ್ಕೋಬಹುದು ಅನ್ನುವಂಥದ್ದನ್ನ ಕೂಡ ಇವರು ಸೂಚಿಸಿ ಬಂದಿದ್ದಾರೆ. ಸೊ ದೈವಜ್ಞ ಸೋಮಯಾಜಿಯವರ ಸಲಹೆ ಸೂಚನೆಗಳನ್ನ ಅವ್ರು ಯಾವ ರೀತಿ ಅಳವಡಿಸಿಕೊಳ್ತಾರೆ, ವಾಸ್ತು ದೋಷವನ್ನು ಹೇಗೆ ಪರಿಹರಿಸಿಕೊಳ್ತಾರೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.